Welcome to my channel. After spending time in Panda Bhavan on the way to Global Hospital. Mount Abu is Rajasthan's only hill station located in the Aravalli range at 1722 meters. Temperatures ranging from 16 degrees Celsius to 36 degrees Celsius year round. Lush greenery has a soothing effect on our eyes. Dilwara Jain temples are one of the key attractions in Mount Abu. Guru Shikhar, the highest peak in the Aravalli range, offering breathtaking panoramic views. The nearest railway station is Abu Road Railway Station, located 28 kilometers away. The closest airport is in Udaipur, which is around 185 kilometers from here. Ahmedabad airport is around 221 kilometers from here. Roads are maintained very well here. Mount Abu has an army base. Mount Abu is a peaceful place, a must visit in a lifetime. Air quality index is excellent here. Global Hospital is nearby. ಬ್ರಹ್ಮಕುಮಾರಿ ಆಶ್ರಮದಲ್ಲಿ ಮೌಂಟ್ ಅಬುದಲ್ಲಿ 20 ಜಾಗಗಳು, ಅದರಲ್ಲಿ ಒಂದು ಗ್ಲೋಬಲ್ ಹಾಸ್ಪಿಟಲ್. ಬಡವರು, ಮಹಾತ್ಮರು, ಜೈನ್ ಮುನಿಗೆ ಟ್ರೀಟ್ಮೆಂಟ್ ಎಲ್ಲ ಫ್ರೀ. ಒಂದು ವರ್ಷಕ್ಕೆ 4,000 ಕಣ್ಣಿನ ಆಪರೇಷನ್ ಫ್ರೀ. ಇದೆಲ್ಲ ಬಾಬಾವ್ರ ಮಕ್ಕಳು ನಡೀತದೆ. ಯಾರು 1 ರೂಪಾಯಿ ಕೊಡ್ತಾರೆ, ಯಾರು 5 ರೂಪಾಯಿ ಕೊಡ್ತಾರೆ. ಮೌಂಟ್ ಅಬುದಲ್ಲಿ ಯಾರು ಒಂದು ದಿನ ನಡೆದು ಹೋಗ್ತಾರಲ್ಲ, ಇಲ್ಲಿ 1,000 ಹಸುವನ್ನು ದಾನ ಮಾಡಿ ಪುಣ್ಯ ಬಂತು. ನಿಮ್ಮನ್ನು ಕರ್ಕೊಂಬಂದವ್ರು ಯಾರು ಗೊತ್ತಾ? ಸ್ವಯಂ ಪರಮಾತ್ಮ. ಇವ್ರು ಅಕ್ಕೋರು, ಅಣ್ಣವರು, ಈಗ ಅಣ್ಣವ್ರು ಬಂದರು, ಯಾರೋ ನಿಮಗೆ ತಿರ್ತಾರೆ, ಬಟ್ ಕರ್ಕೊಂಬರೋ ಯಾರು? ನಿನ್ನೆ ಅದೇ ಹೇಳಿದೆ ಬಾಬು. ಇನ್ನು ಊರಿಗೆ ಹೋದ ತಕ್ಷಣ ನಿನ್ನೆ ಪರಮಾತ್ಮ ಇಲ್ಲ ಆಯ್ತಾ? ಎಷ್ಟು ಭಾಗ್ಯ ಇದೆ, ಎಷ್ಟು ಭಾಗ್ಯ ಇದೆ ವಿಚಾರ ಮಾಡಿ. ವಾಪಸ್ ಊರಿಗೆ ಹೋಗಿ ಇಡೀ ಜೀವನ ಬಂದ್ ಮಾಡಿಬಿಡಿ. ಈ 5 ಬಂಗಾರದ ಬೆರಳು ನೆಟ್ಬಿಟ್ರು ಸಾಕು. ಇದರಲ್ಲಿ ಎಲ್ಲ ಇದೆ. 5 ಊಟದ ಬಗ್ಗೆ. ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಬಿಸಿನೀರು ಕುಡಿಬೇಕು. ಬೆಳಗ್ಗೆ ಊಟ ಮಾಡಿದ ಬೆಳಗ್ಗೆ ಊಟ ಮಾಡೋಕ್ಕಿಂತ ಮುಂಚೆ ತರಕಾರಿ ತಿನ್ನಬೇಕು. ರಾತ್ರಿ ಊಟ ಕಡಿಮೆ ಮಾಡಬೇಕು. ರಾತ್ರಿ ಊಟ ಸ್ವಲ್ಪ ಮಾಡಬೇಕು. ಯಾವಾಗ ಊಟ ಮಾಡಿ ಶಿವಬಾಬಾ ನೆನಪು ಮಾಡಬೇಕು. ಮಧ್ಯದಲ್ಲಿ ನೀರು ಕುಡಿಬಾರ್ದು. ಸಕ್ಕರೆ ಇರ್ತಲ್ಲ, ಅದ್ರ ಜಾಗ ಕಪ್ಪು ಬೆಲ್ಲ, ಮೈದಾ ಜಾಗದಲ್ಲಿ ಹಿಟ್ಟು, ಉಪ್ಪಿನ ಜಾಗದಲ್ಲಿ ಸೇಂದ್ರ ಲವಣ. ಮನ್ಕೊಳ್ಳೋ ಮುಂದೆ 2 ಕಾಲನ್ನು ಸ್ವಚ್ಛ ತೊಳೆದು ಕಾಲಿನ ಬಟ್ಟೆಯಿಂದ ಒರೆಸಿಬಿಟ್ಟು ಒಂದಿಷ್ಟೇ ಕೊಬ್ಬರಿ ಎಣ್ಣೆ, ಬೇಸಿಗೆದಿಂದಲ್ಲಿ, ಮಳೆಗಾಲದಿಂದಲೇ ಚಳಿಗಾಲದಿಂದಲೇ ಸಾಸಿವೆ ಎಣ್ಣೆ ಹಚ್ಕೊಂಡ್ಬಿಟ್ಟು 5 ನಿಮಿಷ ಕೂತ್ಕೋಬೇಕು. ಬಾಬಾ ನೆನಪು ಮಾಡಿ ಮನ್ಕೋಬೇಕು. 5 ಗಂಟೆ ನಿದ್ದೆ ಬರ್ತದೆ. ಮನ್ಕೊಳ್ಳೋ ಮುಂದೆ ಅರ್ಜೆಂಟ್ ಮಾಡಬಾರ್ದು. ಎಷ್ಟು 2-5 ನಿಮಿಷ. ಇನ್ನು ಊರಿಗೆ ಹೋಗಿ ಇಡೀ ಜೀವನದಲ್ಲಿ ಖುಷಿಯಾಗಿರೋ ಸಲುವಾಗಿ ದಾದಿ ಪ್ರಕಾಶ್ ಮಣಿಯವರ 5 ಬೆರಳುಗಳು. ಇದನ್ನು ನನಗೆ 35 ವರ್ಷ ಮುಂಚೆ ಕೊಟ್ಟಿದ್ರು. ಇದ್ರ ಹೆಸರು ಅಮೃತ ವೇಳ. ನೀವು ಏನೇ ಮಾಡಿ 4 ಗಂಟೆಗೆ ಹೇಳಬೇಕು. ನೋ ಎಕ್ಸ್ಕ್ಯೂಸ್. ಭಗವಂತ ಡೈಲಿ ನಿಮ್ಮ ಮನೆಗೆ ಬರ್ತಾನೆ. ಹಾಸಿಗೆ ಮೇಲೆ ಕೂತ್ಕೋಬಾರ್ದು, ಬೇರೆ. ಎರಡನೇದು ಹಾಲು ಬೇಕಂತೇನಿಲ್ಲ, ಮತ್ತು ಸಪ್ರೇಟ್. ಎರಡನೇದು ಮುರಳಿ ಕೇಳಬೇಕು. ಸೆಂಟರ್ದಲ್ಲಿ ಹೋಗಿ ಮುರಳಿ ಮನೇಲಿ ಇಲ್ಲ ಮುರಳಿ. ನಿನ್ನ ಸುರೇಶ್ ಬೈನ ಹೇಳ್ತದೆ, ಆಫೀಸಲ್ಲಿ ಆ ಸೆಂಟ್ರಿಗೆ ಹೋಗು. ಏನೋ ನಿಮ್ಮ ಊರಲ್ಲಿ ಇಲ್ಲ, ಮಾತು ಬೇರೆ. ಭಗವಂತ ಬಂದಿದ್ದಾನೆ. ಮೂರನೇದು ಮತ್ತೊಬ್ಬರು ನೋಡೋದು ಬಂದ್ ಮಾಡೋದು. ಇವ್ರು ಹಂಗಿದ್ದಾರೆ, ಶಿವಾನಂದ ಹಂಗಿದ್ದು. ಬೇಡ. ಬ್ರಹ್ಮ ಬಾಬಾ ಹೆಂಗಂದ್ರೆ ನಾ ಹೆಂಗಿದೆ. 9 ಕೋಟಿ ರೂಪಾಯಿ ತ್ಯಾಗ ಮಾಡಿದ್ರು ಬ್ರಹ್ಮ ಬಾಬಾ. 9 ಕೋಟಿ. ಎಷ್ಟು ವರ್ಷ ಮೊದಲು? 79 ವರ್ಷ ಮೊದಲು. ಅಷ್ಟು ಬೇಡ. ಅವ್ರಂಗೆ ನಾವು ಆಗೋದು ಸಾಕು. 4ನೇದು ಸೇವೆ. 10 ನಿಮಿಷ ಜಗತ್ತು ಯೋಗದಾನ. ವಾರಕ್ಕೆ ಒಬ್ಬರಿಗೆ ಕರ್ಕೊಂಬಂದು ಕೋರ್ಸ್ ಕೊಡಿ. ನಿಮ್ಮದು ಡ್ಯೂಟಿ ಏನು, ಮತ್ತೊಬ್ಬರಿಗೆ ಏನೋ ಹೇಳಬೇಕು. ನೀವು ಹೇಳಲಿಕ್ಕಂದ್ರೆ ಯಾವಾಗ ಹೇಳೋದು? ಧನ ಸೇವೆ. ನೀವೇನು ದುಡಿತಿರಲ್ಲ ಅದರಲ್ಲಿ ಎಷ್ಟು ಭಾಗ ಕೊಡೋದು? 5 ಭಾಗ ಮಾಡೋದು. 4 ಭಾಗ ನಿಮಗೆ, 1 ಬಾಬಾ. ಈಗ 1 ಅಕ್ಕಿ ಕಾಳನ್ನು ಇವರು ಬಾಬಾವ್ರ ಮನೆಗೆ ಕೊಟ್ಟರು ಅಂತ ತಿಳ್ಕೊಳ್ಳಿ. 1,000 ಕ್ವಿಂಟಲ್ ರಿಟರ್ನ್ ಅದ. ಒಂದಲ್ಲ, ಒಂದು ಪೀಸಿಗೆ 1000 ಕ್ವಿಂಟಲು. 1 ಚೀಲಿಗೆ 1000 ಅಲ್ಲ. ಮೊದಲು ಹಳ್ಳಿ ಒಳಗೆ ಏನು ಮಾಡ್ತಿದ್ರು, 1 ಚೀಲ ಕೊಟ್ಟರೆ 1 ಚೀಲ ಕೊಡ್ತಿದ್ರು. ಈಗ ಒಂದು ಕಾಳಿಗೆ 1,000 ಕ್ವಿಂಟಲು.
ಇದು ಸ್ವಲ್ಪ ಸಮಯ. ವಾರಕ್ಕೆ 2 ಗಂಟೆ ಸೆಂಟರ್ಗೆ ಹೋಗಿ ಸೇವೆ ಮಾಡಬೇಕು. ನಾ ಇಡೀ ಜೀವನ ಕೊಟ್ಟಿನಿ, ಹಿಂಗೆ ವಾರಕ್ಕೆ 2 ತಾಸು ಶಿವಬಾಬನ ಇಲ್ಲಿ ಕೊಡಿಸ್ಕೋಬೇಕು, ಬ್ರಹ್ಮನ ಇಲ್ಲಿ ಕೊಡಿಸ್ಬೇಕು. ದಿನಕ್ಕೆ 5 ಮಾತ್ರೆ ಶೇಪುಟಿ ಇಲ್ಲಿ ನೋಡಿ, ಇಲ್ಲಿ 5 ಮಾತ್ರೆ ದಾದಿ ಕೊಟ್ಟಿದ್ದು. ಹೇಳಿ: ತಾಳ್ಮೆ, ಶಾಂತಿ, ಪ್ರೀತಿ, ಖುಷಿ, ಸಂತುಷ್ಟತೆ. ಮನೆಯೊಳಗೆ ನಿಮ್ಮ ಹೆಸರೆಲ್ಲ ಖುಷಿ, ಅಕ್ಕೋರ ಹೆಸರೆಲ್ಲ, ಪತಿ ಹೆಸರೆಲ್ಲ ಪ್ರೇಮ. ನಿಮ್ಮ ಮನೆಯಲ್ಲಿ ಪತಿ ಇರ್ತಾರಲ್ಲ ಅವ್ರ ಹೆಸರು ಪ್ರೇಮ, ಪತ್ನಿ ಖುಷಿ, ಮಗಳು ಸೊಸೆ ಶಾಂತಿ, ಮಗ ಮತ್ತು ಹಳೆಯ ಸಂತೋಷ. ಆ ಭಗವಂತ ನಿಮ್ಗೆ 5 ಕೈ ಕೊಟ್ಟ ಕೈ ಹಿಂಗಿರ್ಬೇಕು, ಹಿಂಗೆ ಮಾಡಬೇಕು. ನಿಮ್ಮನ್ನು ನೀವು ನೋಡ್ಕೋಬೇಕು, ನಿಮ್ಮನ್ನು ನೋಡ್ಕೋಬೇಕು. ಪರಮಾತ್ಮ ಹರಿವ ನೀರಾಗಬೇಕು, ಲಕ್ಷ್ಮಿ ಆಗಬೇಕು, ವರದಾನ. 1 ಗಂಟೆಗೆ ಒಂದು ಸಲ ಭಾವನೆಯನ್ನು ಮಾಡಿ ಪಾಂಡವನದಲ್ಲಿ ಒಂದು 4 ಫ್ಯಾಕ್ಟ್ರಿ ಕೊಡ್ತಾರೆ. ಹೋಗಿ ಇಲ್ಲಿ ಐಸ್ ಫ್ಯಾಕ್ಟ್ರಿ, ಶಾಂತಿ, ಬಾಯಲ್ಲಿ ಸಕ್ಕರೆ ಫ್ಯಾಕ್ಟ್ರಿ. ನಿಮ್ಮ ಮಾತು ಮುತ್ತಿನಾಗಿರಬೇಕು, ಅರ್ಧದಲ್ಲಿ ಪ್ರೀತಿ, ಎಲ್ಲರನ್ನ ಪ್ರೀತಿ ಮಾಡಿ. ಅಣ್ಣವ್ರೆ, ಒಂದು ಬ್ರಹ್ಮಾವರ ಜೀವನ ಪುಸ್ತಕ ಕೊಡಿಸ್ಬಿಡಿ, ಡೈಲಿ 1 ಪೇಜ್ ಓದಬೇಕು. ಅಲ್ಲಿಂದ ಕನ್ನಡ ಕ್ಲಾಸು ಬೆಳಗ್ಗೆ 5 ರಿಂದ 6. ನೀವೇನು ಊಟ ಮಾಡ್ತೀರಿ ಡೈನಿಂಗ್ದಲ್ಲಿ, ಮೇಲ್ಗಡೆ 2nd ಫ್ಲೋರ್ನಲ್ಲಿ 204 ನಂಬರ್ದಲ್ಲಿ ಹಾಲ್ನಲ್ಲಿ ಕನ್ನಡ ಕ್ಲಾಸ್ ಇರ್ತದೆ. ಬಾಬಾನ ಬಗ್ಗೆ ನಿನ್ನೆ ಈ ಒಂದು ಮಾರ್ನಿಂಗ್ ಒಂದು ಮುಗಿತು, ಇನ್ನೂ ಇದೆ. ಸಾಯಂಕಾಲ ರಾತ್ರಿ 8:30 ರಿಂದ 9 ದಾದಿ ಮೀಟಿಂಗ್ ಹಾಲ್ದಲ್ಲಿ ಕ್ಲಾಸು. ನಾನು ಶಿವಾನಂದ, ಬಾಬಾವ್ರ ಮುಗಾಯಿ 35 ವರ್ಷ ಆಯ್ತು. ಇಲ್ಲಿ ಬಂದು 34-35 ವರ್ಷ. ಬಿಜಾಪುರ ನಮ್ಮದು. ಸ್ವಲ್ಪ ನಮ್ಮ ಭಾಷೆ ಅರ್ಥ ಆಯ್ತಾ? ನಗುಮುಖ ಮಾಡಿ ಸ್ವಲ್ಪ ನೋಡೋಣ. ನಮ್ಮ ಫ್ರೆಂಡ್ ಇವರು ಮಮ್ಮಿಗೆ. In the entrance of Global Hospital, you can see the solar panels on the top of the building. Free treatment is given to poor people and Jain saints. Medical departments. Baba's room.